ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವ್ಲಾಗ್ಸ್ ಅಂತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ನಿಮ್ಮಷ್ಟೇ ಚೆನ್ನಾಗಿದ್ದೀನಿ. ನಾನಿವತ್ತು ಚಿಕ್ಕದಾಗಿ ಒಂದು ಮಿನಿ ವ್ಲಾಗ್ ಮಾಡಿದ್ದೀನಿ. ಅದರಲ್ಲಿ ನಾನು ಪಲಾವ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೀನಿ. ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ. ಎಲ್ರಿಗೂ ವಿಶ್ ಮಾಡ್ತಾಯಿದ್ದೀನಿ. ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ. ಸರಿ, ನಾನು ವ್ಲಾಗ್ ಮಾಡಿರೋದನ್ನು ನೋಡ್ಕೊಂಡು. ಹಾಯ್, ಗುಡ್ ಮಾರ್ನಿಂಗ್. ನಾನಿವತ್ತು ಎದ್ದಿದ ತಕ್ಷಣ ದೇವ್ರನ್ನ ನೋಡಿದೆ. ನಿನ್ನೆ ಅಣಿಸಿರೋ ದೀಪ ಇನ್ನೂ ಹಾಗೆ ಉರಿತಾನೆ ಇದೆ. ಸರಿ, ದೇವ್ರನ್ನ ನೋಡಿಬಿಟ್ಟು ನಾನು ಹೊರಗಡೆ ಹೋದೆ. ಬೆಳಗ್ಗೆ ಒಂದು 6:30 ಆ ಥರ ಆಗಿತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಆಚೆಗಡೆ ಹೋದೆ. ನನಗೆ ಪುನೀತ್ ರಾಜ್ಕುಮಾರ್ದು ಯಾವುದೋ ಮೂವಿ ನೆನಪಾಗ್ತಾಯಿದೆ. ಅವನು 12 ಗಂಟೆ ಆದರೂ ಎದ್ದಿರಲ್ಲ, ಸನ್ರೈಸ್ನ ನೋಡೇ ಇರಲ್ಲ, ಸೂರ್ಯ ಉದಯ ಆಗೋದನ್ನು. ಆ ಟೈಮ್ಗೆ ನನಗೆ ಅವಾಗ ಪುನೀತ್ ರಾಜ್ಕುಮಾರ್ ನೆನಪಾದರು. ಐ ಮಿಸ್ ಯು ಸೋ ಮಚ್. ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಆ ಮೂವಿ ಮಾತ್ರ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಅದರಲ್ಲಿ ಒಳ್ಳೆ ಮೆಸೇಜ್ ಇದೆ ಆ ಮೂವಿಯಲ್ಲಿ. ಸರಿ, ನಾನು ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಬಿಸಿನೀರು ಕುಡಿದೆ. ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ನಾನು ಸ್ವಲ್ಪ ನೀರು ಕುಡಿಯೋದು ಕಮ್ಮಿನೇ, ಅದಕ್ಕೆ ಸ್ವಲ್ಪ ಬಿಸಿನೀರಾದರೆ ಕುಡಿತೀನಿ ಜಾಸ್ತಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ಅದರಲ್ಲಿ ಒಂದು ಚಂಬಷ್ಟು ನೀರನ್ನ ನಾನು ಕುಡಿದು ಖಾಲಿ ಮಾಡಿ ತಿಂಡಿ ಏನು ಮಾಡೋಣ ಅಂತ ಹಂಗೆ ಥಿಂಕ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಕುಡಿತಾ ಇದ್ದೆ. ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಆಯಿತು. ಹಾಗೆ ಪಲಾವ್ ಮಾಡೋದು ಯಾವ ರೀತಿ ಅಂತ ಚಿಕ್ಕದಾಗಿ ರೆಸಿಪಿ ಶೇರ್ ಮಾಡಿದ್ದೀನಿ. ನಾನು ಸಿಂಪಲಾಗಿ ಪಲಾವ್ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ನೋಡಿ. ಇದಿಷ್ಟು ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಗರಂ ಮಸಾಲೆ, ಅರಿಶಿನ ಪುಡಿ, ಚಕ್ಕೆ ಮತ್ತು ಏಲಕ್ಕಿ, ಸೋಂಪು ಕಾಳು. ಇದು ವೆಜಿಟೇಬಲ್ಸು. ನಾನು ರಾತ್ರಿನೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಊರಿಂದ ಆಂಟಿ ತಂದುಕೊಟ್ಟಿದ್ರು, ಅದಕ್ಕೆ ಬೀನ್ಸ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಮತ್ತು ಸುಲಿಯಕಾಳು, ಕ್ಯಾರೆಟು ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ಲಾಸ್ಟಲ್ಲಿ ಹಾಕೋದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ. ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮ್ಯಾಟೊ. ಇದನ್ನು ರುಬ್ಕೊಳ್ಳೋಣ ಇವಾಗ, ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ನಾನೊಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಇದು ಒಗ್ಗರಣೆಗೆ ಚಕ್ರ ಮೊಗ್ಗು ಮತ್ತು ಏಲಕ್ಕಿ ಮತ್ತು ಮೆಂತ್ಯ ಸೊಪ್ಪು ಒಣಗಿರೋದು. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ರೆ ಪಲಾವ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಬ್ರೌನ್ ಕಲರ್ ಆಗಿದೆ. ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಆದಮೇಲೆ ತರಕಾರಿಗಳು ಹಾಕ್ಕೊಳ್ಳೋಣ. ನನಗೆ ಸುಲಿಯೋ ಕಾಳು ಅದೆಲ್ಲ ತುಂಬ ಇಷ್ಟ. ಆಂಟಿ ಮೊನ್ನೆ ಊರಿಂದ ತೊಗೊಂಬಂದಿದ್ರು ಫ್ರೆಶ್ ಆಗಿ ಬೀನ್ಸು ಮತ್ತು ಮೆಣಸಿನ್ಕಾಯಿ, ಸುಲಿಯೋಕಾಳು ಇದೆಲ್ಲ ನಾನು ಆಂಟಿ ಕೊಟ್ಟು ಕಳಿಸಿದ್ರು. ಅದನ್ನ ಹಾಕಿ ಇವತ್ತು ನಾನು ಮಾಡ್ತಾಯಿದ್ದೀನಿ. ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಗ್ಗರಣೆಯಲ್ಲಿ. ಇವಾಗ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಇದು ತರಕಾರಿ ಜೊತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಪಲಾವ್ಗೆ ಈ ಥರ ರುಬ್ಬಿ ಹಾಕ್ಕೊಂಡು ಮಾಡೋದ್ರಿಂದ ಅದು ಟೇಸ್ಟು ಬೇರೆ ಥರನೇ ಇರುತ್ತೆ. ನೀವು ಹಾಗೆ ಸಿಂಪಲಾಗಿ ಹಾಕಿ ಮಾಡೋದಕ್ಕೂ ಈ ಥರ ರುಬ್ಬಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ಉಪ್ಪು ನೋಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1.5 ಸ್ಪೂನ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ 1.5 ಗ್ಲಾಸ್ ನೆನೆಸಿಟ್ಕೊಂಡಿದ್ದೀನಿ ನಾನು. ನಮ್ಗೆ ಅದಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದೆಲ್ಲ ಕಡೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂದು 5 ನಿಮಿಷ ಇದು ಚೆನ್ನಾಗಿ ಬೇಯ್ಕೊಂಡ್ಲೆ ಹಾಗೆ ಬಿಡಿ. ರೈಸು ಇದರಲ್ಲಿ 1.5 ಹಾಕಿದ್ದೀನಿ. ಸೊ ಇದರಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಪುದೀನ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ಇದು ಹಾಕಿದ್ಮೇಲೆ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಬಿಡಿ, ಕ್ಲೀನಾಗಿ ಕುದಿ ಬರಲಿ ಅದು. ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಕ್ಯಾಪ್ ಹಾಕಿ. ಆಗಿದೆ, ನಾನು ಕ್ಯಾಪ್ ಹಾಕ್ತಾಯಿದ್ದೀನಿ. 10 ಮಿನಿಟ್ಸ್ ಅಷ್ಟೇ ವಿಷಲ್ ಹೊಡೆಯುತ್ತೆ. ಆಮೇಲೆ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನೋಡಿ, ಚೆನ್ನಾಗಿ ಬಂದಿದೆ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಮುಗೀತು. ಟೇಸ್ಟ್ ಹೇಗಿದೆ ಅಂತ ನನ್ನ ಮಗಳನ್ನ ಕೇಳ್ತೀನಿ, ಅವಳು ಹೇಳ್ತಾಳೆ.
ತಿಂದ್ಬಿಟ್ಟು ಹೇಳು ಜೀವಿತ ಹೇಗಿದೆ ಅಂತ. ನಿನಗೆ ತರಕಾರಿ ಎಲ್ಲ ಇಷ್ಟ ಇಲ್ಲ, ಅದಕ್ಕೆ ತರಕಾರಿ ಹಾಕ್ಕೊಟ್ಟಿಲ್ಲ ನಾನು. ಬಾಕ್ಸ್ ಎಲ್ಲ ಕ್ಲೀನಾಗಿ ಖಾಲಿ ಮಾಡ್ಕೊಂಬರ್ಬೇಕು. ಏನು ಡೇ ಇವತ್ತು? ಯೋಗ ಡೇ. ಸ್ಕೂಲಲ್ಲಿ ಏನು ಮಾಡಿಸ್ತಾ ಇದ್ದಾರೆ? ಯೋಗ. ಅದೇನಾ ಸ್ಪೆಷಲ್ ಇವತ್ತು? ನಾನಿವಾಗ ಫಿಲ್ಟರ್ ಕಾಫಿ ಮಾಡ್ತಾ ಇದ್ದೀನಿ. ಹಸ್ಬೆಂಡು ಅಪರೂಪ ಕುಡಿಯೋದು, ಅವ್ರು ಕಾಫಿ ಬೇಕಂದ್ರು, ಅದಕ್ಕೆ ಮಾಡ್ತಾ ಇದ್ದೀನಿ. ಫಿಲ್ಟರ್ ಕಾಫಿ ರೆಡಿ. ನನ್ನ ಮಗಳು ಬಂದಿದ್ದಾಳೆ, ಅವಳಿಗೂ ಕೊಡ್ತಾ ಇದ್ದೀನಿ. ಯಾರ್ಯಾರು ಕಾಫಿ ಲವರ್ ಇದ್ದೀರಾ ಕಮೆಂಟ್ ಮಾಡಿ. ಸರಿ, ಅವಳು ತಿಂಡಿ ಎಲ್ಲ ಹಾಕ್ಕೊಟ್ಟು ತಲೆ ಬಾಚೋಣ ಅಂತ ತಲೆ ಬಾಚಿದೆ. ತಲೆ ಬಾಚಬೇಕಾದ್ರೆ ಅದು ಇದು ತಲೆ ಹರಟೆ ಮಾಡಿಕೊಂಡು ತುಂಬ ಮಾತಾಡಿದ್ವಿ. ಅವಳು ರೆಡಿ ಆದಳು, ಅವ್ರ ಅಪ್ಪನ ಎಬ್ಬರಿಸ್ಬಿಟ್ಟು ಅವರು ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಅವರು ಕರ್ಕೊಂಡು ಹೋಗೋದಕ್ಕೆ ರೆಡಿ ಆದರು. ಸರಿ, ನಾನು ಅವಳು ಟಿಫನ್ ಬಾಕ್ಸಿಗೆ ಲಂಚ್ ಹಾಕ್ಬಿಟ್ಟು ಪೈನಾಪಲ್ ಹಾಕ್ಬಿಟ್ಟು ಅವಳನ್ನ ಕಳಿಸ್ಕೊಟ್ಟೆ. ಅವ್ರು ಹೋದರು ಅವಳನ್ನ ಸ್ಕೂಲಿಗೆ ಕಳಿಸೋದಕ್ಕೆ. ನನಗೆ ಈ ಹೂವು ತುಂಬ ಇಷ್ಟ. ಇದು ಎಷ್ಟು ಗಮ್ ಅನ್ನತ್ತೆ ಅಂದರೆ ಅಷ್ಟು ಪರಿಮಳ ಇರುತ್ತೆ ಈ ಹೂವಲ್ಲಿ. ಸರಿ, ಅವ್ರು ಹೋದ್ರು ಅಂದ್ಬಿಟ್ಟು ನಾನು ಒಳಗಡೆ ಬಂದೆ. ಗಿಡಗಳನ್ನೆಲ್ಲ ನೋಡಿಬಿಟ್ಟು ಬಂದು ಒಳಗಡೆ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಡ್ ಮೇಲೆಲ್ಲ ಡಸ್ಟೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಕಸ ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಡೆ. ಹಸ್ಬೆಂಡ್ ಬರೋ ಅಷ್ಟರಲ್ಲಿ ನಾನು ಈ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಮಾಡೋದಕ್ಕಾಗಲ್ಲ, ಯಾಕಂದರೆ ನನ್ನ ಮಗಳು ಸ್ಕೂಲ್ಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ನಾನು ಅಡುಗೆ ಮನೆಗೆ ಹೋಗ್ಬಿಟ್ಟು ಅವಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಅವಳನ್ನ ರೆಡಿ ಮಾಡಿ ಕಳಿಸಿ ಆಮೇಲೆ ಇಲ್ಲಿ ಕ್ಲೀನ್ ಮಾಡೋದಕ್ಕೆಲ್ಲ ಬರ್ತೀನಿ. ಸರಿ, ನಾನು ಸ್ನಾನ ಮಧ್ಯಾಹ್ನ ಮೇಲೆ ಮಾಡೋಣ ಅಂದ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಬಂದೆ. ನಾನು ಅಷ್ಟರಲ್ಲಿ ಹಸ್ಬೆಂಡ್ ಬಂದರು. ಅವ್ರು ಸ್ನಾನಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ನಾನು ಆಚೆಗಡೆ ಬೇಗ ಬಂದುಬಿಟ್ಟೆ. ಏನೋ ಸ್ವಲ್ಪ ಅಮೌಂಟು ಅದು ಇದು ಡಿಸ್ಕಷನ್ ಇತ್ತು, ಇಬ್ಬರು ಡಿಸ್ಕಷನ್ ಮಾಡ್ಕೊಂಡಿದ್ವಿ. ಸರಿ, ಅವ್ರು ಸ್ನಾನಕ್ಕೆ ಹೋದರು. ನಾನು ನೆನ್ನೆ ಎತ್ತಿಟ್ಟಿದ್ದು ಬಟ್ಟೆಗಳೆಲ್ಲ ಇತ್ತು, ಬಟ್ಟೆ ಎಲ್ಲ ಮಡಚಿ ಎಲ್ಲ ಬೀರು ಒಳಗಡೆ ಎತ್ತಿಟ್ಟೆ. ಅವ್ರ ಹತ್ರ ಮಾತಾಡಿಕೊಂಡೆ ನಾನು ಫೋಲ್ಡ್ ಮಾಡಿ ಇಟ್ಕೊಂಡೆ. ನಾನು ಅದು ವೀಡಿಯೋ ಮಾಡ್ಕೊಂಡಿಲ್ಲ. ಸರಿ, ಬಟ್ಟೆಗಳನ್ನೆಲ್ಲ ಕ್ಲೀನಾಗಿ ಬೀರುವಲ್ಲಿ ಎತ್ತಿಟ್ಟೆ. ಆಮೇಲೆ ತಿಂಡಿಗೆ ಪೈನಾಪಲ್ ಆಲ್ರೆಡಿ ಕಟ್ ಮಾಡಿದ್ದೆ ನನ್ನ ಮಗಳಿಗೆ, ಇನ್ನು ಸ್ವಲ್ಪ ಇತ್ತು ಅದನ್ನು ಕಟ್ ಮಾಡಿದೆ. ಆದರೆ ಅದರೊಳಗಡೆ ಹೋಗಿ ಇರುವೆ ಸಂಸಾರನೇ ಮಾಡಿಕೊಂಡು ಅದು ಮೊಟ್ಟೆ ಎಲ್ಲ ಹಾಕ್ಕೊಂಬಿಟ್ಟಿತ್ತು. ಹಣ್ಣು ತಿನ್ನಬೇಕಾದ್ರೆ ನೋಡಿ ಆದಷ್ಟು ಕ್ಲೀನಾಗಿ ತಿನ್ನಿ. ಇದು ನೋಡಿದ್ದಿಲ್ಲ ಅಂದರೆ ನಮ್ಮ ಹೊಟ್ಟೆ ಒಳಗಡೆ ಹೋಗಿರೋದು. ನಾನು ಅದು ಕಟ್ ಮಾಡಿದ್ದಕ್ಕೆ ಅದು ಆ ಥರ ಕಾಣಿಸ್ತು. ಸರಿ ಅಂದ್ಬಿಟ್ಟು ಅದಕ್ಕೂ ಸ್ವಲ್ಪ ಹಣ್ಣು ಬಿಟ್ಬಿಟ್ಟು ಹಾಗೆ ಅದನ್ನು ಕ್ಲೀನಾಗಿ ಏನು ಸಾಯಿಸ್ತೀರ ಕ್ಲೀನಾಗಿ ಒಂದು ಕಡೆ ಎತ್ತಿಕ್ದೆ. ತಿನ್ನೋಷ್ಟು ತಿನ್ಕೊಂಡು ಆರಾಮಾಗಿ ಹೋಗಲಿ ಅಂದ್ಬಿಟ್ಟು ಬಾಕ್ಸಿಗೆ ಒಂದು ಸ್ವಲ್ಪ ಹಣ್ಣು ಮತ್ತು ಒಂದು ಸೌತೆಕಾಯಿ ಇತ್ತು, ಅದನ್ನು ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಸೌತೆಕಾಯಿ ಎಲ್ಲ ಹೆಚ್ಚಿ ಇಟ್ಕೊಂಡೆ. ಟಿಫನ್ಗೆ ನಾನು ಹಸ್ಬೆಂಡ್ ಬಂದರು ಸ್ನಾನ ಮಾಡಿಕೊಂಡು ಟಿಫನ್ಗೆ ರೆಡಿ ಮಾಡಿಕೊಂಡೆ ಇಬ್ರಿಗೂ. ಪಲಾವ್ ಮಾತ್ರ ಸೂಪರಾಗಿತ್ತು ಟೇಸ್ಟು. ನನಗೆ ಈ ಥರ ಜಾಸ್ತಿ ತರಕಾರಿ ಹಾಕಿ ಈ ಥರ ಪಲಾವ್ ಮಾಡಿಕೊಂಡ್ರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ತುಪ್ಪ ಎಲ್ಲ ಹಾಕಿರೋದಕ್ಕೆ ಮಸಾಲೆನ ಆ ಥರ ರುಬ್ಬಿ ಹಾಕಿದ್ರೆ ಅದು ಫ್ಲೇವರೇ ಬೇರೆ ಇರುತ್ತೆ, ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ನಾನು ಮಾಡಿರೋ ಥರ ಮಾಡಿ ಟ್ರೈ ಮಾಡಿ ನನಗೆ ಆಮೇಲೆ ಹೇಳಿ. ಸರಿ, ಹಸ್ಬೆಂಡ್ ಕೆಲಸಕ್ಕೆ ಹೋದರು. ನನಗೆ ಸೇಮ್ ನೆನ್ನೆ ಥರನೇ ಒಂದು 15 ಫೈಲ್ಸ್ OTP ಇತ್ತು. OTP ತೊಗೊಳ್ಳೋ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಲಂಚ್ ಮುಗಿಸ್ಕೊಂಡೆ ಮತ್ತು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿತ್ತು. ಅದನ್ನು ಮುಗಿಸೋ ಅಷ್ಟರಲ್ಲಿ 3:30 ಆ ಥರ ಆಗೋಯಿತು. ನನಗೆ ಇವತ್ತೂ ಫ್ರೀನೇ ಇದ್ದಿಲ್ಲ. ಒಂದು ಸಲ ಕೆಲಸ ಇದ್ದರೆ ಇರುತ್ತೆ, ಇಲ್ಲಾಂದರೆ ಕೆಲಸ ಇರೋದೇ ಇಲ್ಲ. ಏನಕ್ಕೋ ಬೆನ್ನು ತುಂಬ ಜಾಸ್ತಿನೇ ಇತ್ತು, ಏನಂತ ಗೊತ್ತಿಲ್ಲ. ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ. ಸರಿ, ಆ ಕೆಲಸ ಎಲ್ಲ ಮುಗಿಸ್ಕೊಳೋ ಅಷ್ಟರಲ್ಲಿ 3:30 ಆ ಥರ ಆಯಿತು. ನಾನು ರೆಡಿ ಆಗೋದಕ್ಕೂ ಟೈಮ್ ಕಮ್ಮಿನೇ ಇತ್ತು, ಒಂದು ಅರ್ಧ ಗಂಟೆ ಆ ಥರ. ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ಸ್ಕೂಲ್ ಹತ್ರ ರೆಡಿ ಆಗಿಬಿಟ್ಟು ಹೊರಡೋಣ ಅಂದ್ಬಿಟ್ಟು ಹೊರಟೆ. ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಲೇಟ್ ಆಯಿತು.
ಸೊ ರೆಡಿ ಆಗಿಬಿಟ್ಟು ಡೈರೆಕ್ಟ್ ಹಾಗೆ ಹೋಗ್ತಾ ಇದ್ದೀನಿ ನಾನು ಸ್ಕೂಲ್ ಹತ್ರ ಕರ್ಕೊಂಬರೋದಕ್ಕೆ ನನ್ನ ಮಗಳನ್ನ. ಬನ್ನಿ ಹೋಗಿ ಕರ್ಕೊಂಬರೋಣ. ಸ್ಕೂಲ್ ಹತ್ರ ಹೋಗಿ ಅವಳನ್ನ ಕರ್ಕೊಂಡು ಮನೆಗೆ ಬಂದೆ. ಇದು ನನ್ನ ಇವತ್ತಿನ ಮಿನಿ ಲಾಗು. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.